ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಶ್ರೀಶೈಲಂನ ಕಂಟಿನ್ಯೂಯೇಷನ್ ಪಾರ್ಟ್ 2 ಮಹಾನಂದಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಶ್ರೀಶೈಲಂನಲ್ಲಿ ರೂಮ್ ಎಲ್ಲ ಖಾಲಿ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ಅಲ್ಲೇ ಟಿಫನ್ ಮಾಡಿ ನಾವು ಶ್ರೀಶೈಲಂ ಬಿಟ್ಟಿದ್ದು ಮೋಸ್ಟ್ಲಿ 8:39 ಆಗಿತ್ತು. ಸೊ ನಾವು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದೆ ನಾವು ಮಹಾನಂದಿ ದೇವಸ್ಥಾನಕ್ಕೆ. ಮಹಾನಂದಿ ಬಂದು ನಾವು ತಲುಪೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಫಸ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಯಿತು. ಇನ್ನೊಂದು ಫ್ರೆಂಡ್ಸ್, ಅಲ್ಲೆಲ್ಲ ಫೋನ್ಗಳು ಒಳಗಡೆ ಅಲೋ ಇರೋದಿಲ್ಲ, ಆದ್ದರಿಂದ ನಾನು ಒಳಗಡೆ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ. ಜಸ್ಟ್ ಆಚೆಗಡೆ ಮಾತ್ರ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಮಹಾನಂದಿಯ ಒಂದು ವಿಶೇಷತೆ ಏನಂದರೆ ಈ ಆಲಯದ ಸುತ್ತಮುತ್ತ 9 ನಂದಿಗಳಿವೆ. ಅದರಲ್ಲಿ ಮುಖ್ಯವಾಗಿ 2 ನಂದಿಗಳು ನಾವು ಈ ದೇವಾಲಯದಲ್ಲಿಯೇ ನೋಡಬಹುದು. ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯಲ್ಲಿ ನಮಗೆ ಮಹಾನಂದಿ ಇರುತ್ತದೆ. ಈ ದೇವಾಲಯದಲ್ಲಿ ನಾವು ಮಹಾನಂದೀಶ್ವರ ಸ್ವಾಮಿ ಮತ್ತು ಕಾಮೇಶ್ವರಿ ದೇವಿಯನ್ನು ಅಮ್ಮವ್ರನ್ನ ನೋಡಬಹುದು. ಈ ದೇವಾಲಯದಲ್ಲೂ ಸಹ ಸ್ಪರ್ಶ ದರ್ಶನ ಲಭ್ಯವಿರುತ್ತದೆ. ಪರ್ ಪರ್ಸನ್ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಒಳಗಡೆ ಹೋಗಿ ಸ್ಪರ್ಶ ದರ್ಶನವನ್ನು ಮಾಡಬಹುದು. ಈ ಒಂದು ಜಾಗಕ್ಕೆ ಮಹಾನಂದಿ ಅಂತ ಹೆಸರು ಏನಕ್ಕೆ ಬಂತಪ್ಪ ಅಂದರೆ, ಪೂರ್ವ ಕಾಲದಲ್ಲಿ ನಂದ ಮಹಾರಾಜ ಎಂಬ ಒಬ್ಬ ರಾಜನಿರ್ತಾನೆ. ಅವನು ಹಸುಗಳನ್ನ ಸಾಕ್ತಾ ಇರ್ತಾನೆ. ಆ ಹಸುವಿನ ಗುಂಪಿನಲ್ಲಿ ಒಂದು ಕಪಿಲ ಎಂಬ ಹಸು ಇರುತ್ತದೆ. ಆ ಹಸು ದಿನಾಗಲೂ ಹುತ್ತದಲ್ಲಿರುವ ಶಿವನಿಗೆ ಹಾಲನ್ನು ನೀಡ್ತಾ ಇರುತ್ತೆ. ಇದನ್ನು ಒಂದು ದಿನ ಗಮನಿಸಿದ ರಾಜ ಆ ಹಸುವನ್ನು ತಡೆಯಲು ಹೋದಾಗ ಹಸು ಭಯಗೊಂಡು ಹಿಂತಿರುಗುವಾಗ ಆ ಹಸುವಿನ ಒಂದು ಪಾದವು ಹುತ್ತಕ್ಕೆ ತಗಲಿ ಶಿವನ ಮೇಲೆ ಲಿಂಗದ ಮೇಲೆ ಇಡುತ್ತದೆ. ಆ ಒಂದು ಕಾರಣದಿಂದ ಲಿಂಗವು ಸ್ವಲ್ಪ ಮಟ್ಟಿಗೆ ಕುಸಿದಂತಾಗುತ್ತೆ ಮತ್ತು ಹಸುವಿನ ಒಂದು ಪಾದದ ಮುದ್ರಿಕೆಯನ್ನು ನಾವು ಲಿಂಗದ ಮೇಲೆ ಈಗಲೂ ನೋಡಬಹುದು. ಈ ಘಟನೆ ನಡೆದ ನಂತರ ಮಹಾರಾಜರಿಗೆ ಒಂದು ದಿನ ರಾತ್ರಿಯಲ್ಲಿ ಶಿವನು ಕನಸಿನಲ್ಲಿ ಬಂದು ಆ ಹುತ್ತದಲ್ಲಿ ಇದ್ದಿದ್ದು ನಾನೇ, ಆ ಹಸುವು ನನಗೋಸ್ಕರ ಹಾಲನ್ನು ನೀಡುತ್ತಿತ್ತು ಎಂದು ಹೇಳಿ ನಂತರ ಅದೇ ಜಾಗದಲ್ಲಿ ನನಗೊಂದು ದೇವಸ್ಥಾನವನ್ನು ಕಟ್ಟುವಂತೆ ಹೇಳಿತು. ಆ ನಂತರ ನಂದ ಮಹಾರಾಜರು ಈ ಜಾಗದಲ್ಲಿ ಮಹಾನಂದಿಯನ್ನು ನಿರ್ಮಿಸುತ್ತಾರೆ. ಈ ದೇವಸ್ಥಾನದಲ್ಲಿ ನಾವು 2 ಕೊಳಗಳನ್ನು ನೋಡಬಹುದು. ಆ ಕೊಳದಲ್ಲಿರುವ ನೀರು ಶಿವನ ಕೆಳಗಡೆ ಅಂದರೆ ಕೆಳಭಾಗದಿಂದ ನೀರು ಉತ್ಪತ್ತಿಯಾಗಿ ಆ ಕೊಳಗಳಿಗೆ ಸೇರುತ್ತದೆ ಅಂತ ಹೇಳ್ತಾರೆ. ಮತ್ತು ಈ ನೀರಿನಲ್ಲಿ ತುಂಬಾ ಆರೋಗ್ಯಕರವಾದ ಒಂದು ಔಷಧಿ ಗುಣಗಳಿದೆ ಅಂತಲೂ ಹೇಳ್ತಾರೆ. ನೀರು ತುಂಬ ಸ್ವಚ್ಛವಾಗಿರುತ್ತದೆ. ಇಲ್ಲಿನ ನೀರಿನ ವಿಶೇಷತೆ ಏನಂದರೆ, ನಮಗೆ ಹೊರಗಡೆ ಅಂದರೆ ಬಿಸಿಲಿದ್ದಾಗ ಒಳಗಡೆ ನೀರು ತುಂಬ ತಣ್ಣಗಿರುತ್ತಂತೆ. ಅದೇ ನಮಗೇನಾದರೂ ಹೊರಗಡೆ ಚಳಿ, ಗಾಳಿ, ಮಳೆ ಆ ಥರ ಏನಾರ ಇದ್ದಿದ್ದಾಗಲಿ ಆಗ ಒಳಗಡೆ ನೀರು ನಮಗೆ ತುಂಬಾ ಬಿಸಿ ಇರುತ್ತೆ ಅಂತ ಹೇಳ್ತಾರೆ. ನೀರು ಅಷ್ಟು ತುಂಬ ಸ್ವಚ್ಛವಾಗಿರುತ್ತದೆ. ನಾವು ಒಂದು ಗುಂಡು ಸೂಜಿ ಆ ನೀರಿನೊಳಗೆ ಹಾಕಿದ್ರೂ ಅದು ನಮಗೆ ಕಾಣೋ ಥರ ಒಂದು ನೀರು ಅಷ್ಟು ಶುದ್ಧವಾಗಿ ಅಷ್ಟು ಪವಿತ್ರತೆಯಿಂದ ಕೂಡಿರುತ್ತದೆ ಅಂತ ಇಲ್ಲಿ ಕೂಡಿರುತ್ತದೆ. ಅದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ನೋಡಿದ್ರಲ್ವ, ಇದಾಗಿತ್ತು ನಮ್ಮದು ಮಹಾನಂದಿಯ ಪ್ರವಾಸ. ಮತ್ತು ಇದೇ ದೇವಸ್ಥಾನದಲ್ಲಿ ನಮಗೆ ಊಟದ ವ್ಯವಸ್ಥೆ ಸಹ ಇರುತ್ತದೆ. ಇಲ್ಲಿ ನಾವು ಟೋಕನ್ ತೊಗೊಬೇಕಾಗುತ್ತದೆ. ನಮ್ಮ ಹೆಬ್ಬೆಟ್ಟನ್ನು ನಾವು ನೀಡಿದರೆ ನಮಗೆ ಟೋಕನ್ ದೊರೆಯುತ್ತದೆ. ಆ ಟೋಕನ್ ತೊಗೊಂಡೋದ್ರೆ ನಾವು ಊಟವನ್ನು ಮಾಡಬಹುದು. ಊಟನೂ ಅಷ್ಟು ತುಂಬ ಚೆನ್ನಾಗಿರುತ್ತದೆ. ಯಾರಾದರೂ ಈ ಸಲ ಭೇಟಿ ನೀಡಿದಾಗ ತಪ್ಪದೇ ದೇವಸ್ಥಾನವನ್ನು ದರ್ಶನ ಮಾಡಿ ಆ ದೇವರು ನಿಮಗೂ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಾವು ನೆಕ್ಸ್ಟು ಮಹಾನಂದಿಯಿಂದ 4 ಗಂಟೆಗೆ ಹೊರಟು ಅಹೋಬಿಲಂಗೆ ತಲುಪ್ತೀವಿ. ನಾನು ಮುಂದಿನ ವಿಡಿಯೋದಲ್ಲಿ ಅಹೋಬಿಲಂಗೆ ಎಷ್ಟೊತ್ತಿಗೆ ಹೋದ್ವಿ, ಎಷ್ಟೊತ್ತು ದರ್ಶನ ಆಯಿತು, ಹೇಗೆಲ್ಲ ಅಹೋಬಿಲಂನ ನೋಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಲು ಪ್ರಯತ್ನಿಸ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಹೋಬಿಲಂಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.